ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾನು ನಿನ್ನೆ ಸಂಚಿಕೆಯಲ್ಲಿ ನಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಳೋದು ಹೇಗೆ ಅನ್ನೋ ಒಂದು ವಿಚಾರದ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ. ಹಲವಾರು ತಪ್ಪುಗಳು, ಕದ್ದಿರೋ ಶಾಪ, ಕಳ್ತನ ಮಾಡಿರೋ ಶಾಪ, ದ್ರೋಹ ಮಾಡಿರೋ ಶಾಪದಿಂದ ಈ ಜನ್ಮದಲ್ಲಿ ನಮಗೆ ಏನೇನು ಆಸೆ ಇಟ್ಕೊಳ್ತೀವೋ ಅದು ನೆರವೇರೋದಿಲ್ಲ. ಅದಕ್ಕೆ ಕಾರಣ ಏನು ಅಂಥೇಳಿ ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ. ಹೌ ಟು ಫುಲ್ಫಿಲ್ ಯುವರ್ ಡಿಸೈರ್ಸ್ ಅನ್ನೋ ಒಂದು ಕಾನ್ಸೆಪ್ಟನ್ನ ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ. ಇವತ್ತು ನಾನು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಮ್ಗೆ ಅದರದ್ದೇ ಆದಂಥ ಒಂದು ಬಲ ಇರಬೇಕು. ಬಲ, ಎನರ್ಜಿ, ಸ್ಟ್ರೆಂತ್ ಅಂತ ಕರೀತಾರೆ. ಒಂದು ಉದಾಹರಣೆ ಮೂಲಕ ನಿಮಗೆ ಇದನ್ನು ಅರ್ಥೈಸೋಕ್ಕೆ ಪ್ರಯತ್ನ ಪಡ್ತೀನಿ. ನಾನೊಂದು 20 kg ಅಕ್ಕಿ ಮೂಟೆ ಎತ್ತಬೇಕು ಅಂದರೆ, 25 ಅಥವಾ 30, 40 kgದು ಏನಾದ್ರು ಒಂದು ವೆಯ್ಟ್ ಎತ್ತಬೇಕು ಅಂದರೆ ನನ್ನ ಶರೀರದಲ್ಲಿ ಬಲ ಇರಬೇಕು, ತಾಕತ್ತಿರಬೇಕು, ಸ್ಟ್ರೆಂತ್ ಇರಬೇಕು. ನನ್ನ ಶರೀರದಲ್ಲಿ ಬಲ ಇದ್ದರೆ ಮೂಟೆ ಎತ್ತಿಬಿಡ್ತೀನಿ. ಮನಸ್ಸಲ್ಲಿ ಅದನ್ನು ಎತ್ತಲೇಬೇಕು ಅಂತ ಒಂದು ಛಲ ಇರಬೇಕು. ದೇಹದಲ್ಲಿ ಶಕ್ತಿ ಇದೆ, ನಾನು ಎತ್ತಲ್ಲ, ನೀನೇ ಎತ್ಕೊಳ ಅಂದ್ಬಿಡ್ತೀನಿ. ನನಗೆ ಮನಸ್ಸಲ್ಲಿ ಇಷ್ಟ ಇಲ್ಲ, ಅದಕ್ಕೆ ನಾನು ಎತ್ತಲ್ಲ. ಒಂದು ಸಣ್ಣ ಕಾಫಿ ಕುಡಿದಿದ್ದು ಲೋಟ ಟೇಬಲ್ ಮೇಲಿದೆ. ಅಮ್ಮ ಹೇಳ್ತಾಳೆ, ಮಗನೇ ಲೋಟ ತೆಗೆದು ತೊಳೆಯೋಕ್ಕಿಡು ಅಂತ. ಅವನಿಗೆ ಎದ್ದೋಗಿಡಬೇಕು ಅಂತ ಮನಸ್ಸಿಲ್ಲ, ಶಕ್ತಿನೂ ಇದೆ. ಅವನು ಲೋಟ ಎತ್ತಕ್ಕಾಗಲ್ವನ ಕೇಳಿ ಎತ್ತಕ್ಕೆ ಶಕ್ತಿ ಇದೆ, ಮನಸ್ಸಲ್ಲಿ ಇಷ್ಟ ಇಲ್ಲ. ಮನೋಬಲ ಇಲ್ಲ, ದೇಹ ಬಲ ಇದೆ. ದೇಹದಲ್ಲಿ ತೂಕ ಎಷ್ಟೋ ಶಕ್ತಿ ಇದೆ, ಆದರೆ ಮನಸ್ಸು ಮಾಡಲ್ಲ, ಬೇಕಾಗಿಲ್ಲ ನನಗೆ. ಮನಸ್ಸು ವೀಕು, ದೇಹ ವೀಕು. ಕೆಲವರಿಗೆ, ಕೆಲವು ಜನಗಳು ಎರಡೂ ಸ್ಟ್ರಾಂಗ್ ಇರ್ತದೆ, ಮಾಡಲ್ಲ, ಸೋಮಾರಿಗಳು. ನಾನು ಏಪ್ರಿಲಲ್ಲಿ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿದ್ದೆ. ಅಲ್ಲಿ ಒಂದು ದೊಡ್ಡ ಹಿಮಾಲಯ ಪರ್ವತ, ಅಲ್ಲಿ ತುದಿಗೆ ಹೋಗ್ಬೋದು. ನನ್ನ ಜೊತೆ ಒಂದು ಯಾರೋ ಇಬ್ಬರು ಪಾಪ ಬೇರೆಯವರು ಬಂದಿದ್ದರು. ಯಾರೋ ಬೇರೆ ಇಂಡಿಯಾದವರೇ, ನಮಗೆ ಪರಿಚಯ ಇಲ್ಲ. ನೋಡೋಕ್ಕೆ ಚೆನ್ನಾಗೆಲ್ಲ ಇದೆ, ಒಂದು 35 ವರ್ಷ. ಅಯ್ಯೋ ನಂಗೆ ಅಲ್ಲಿ ಬರೋಕ್ಕೆ ಬೇಜಾರು, ಅಲ್ಲೇನಾಗುತ್ತೋ ಹಾಗೆ ಹೇಗೆ ಅಂತ. ಅವ್ರಿಗೆ ಹೆಂಗೆ ಅಂದರೆ ಮನಸ್ಸಲ್ಲಿ ಆಸೆ ಇದೆ, ಬಾಡಿಗೆ ಸ್ಟ್ರೈನ್ ಆಗುತ್ತೆ, ಹತ್ತಕ್ಕಾಗಲ್ಲ, ಬರೋಕ್ಕಾಗಲ್ಲ ಅನ್ನೋ ಒಂದು ಮನೋಭಾವ. ಕೆಲವು ನೋಡೋಕೆ ಸಣ್ಣಕ್ಕಿರ್ತಾರೆ, ಶಕ್ತಿನ ಗಾಳಿ ಮಧ್ಯೆ ತೂರ್ಕೊಂಡೋಗಿ ಬಿದ್ದುಬಿಡ್ತಾರೆ, ಹಂಗಿರ್ತಾರೆ, 100 kg ಎತ್ತಿಬಿಡ್ತಾರೆ. ದೇಹದಲ್ಲಿ ಬಲ ಇಲ್ಲ, ಮನಸ್ಸಿನ ಬಲ ಇದೆ. ಮನಸ್ಸಿನಲ್ಲಿ ಬಲ ಇದ್ದರೆ ಅಸಾಧ್ಯವಾದದ್ದು ಸಾಧ್ಯ ಆಗತ್ತೆ ಅಂತ ಹೇಳುತ್ತೆ ತೈತರೀಯ ಉಪನಿಷತ್ತಲ್ಲಿ. ಒಬ್ಬ ಮನುಷ್ಯ ಮಾನಸಿಕವಾಗೂ ಬಲವಂತನಾಗಿರಬೇಕು, ದೇಹದಲ್ಲೂ ಬಲ ಇರಬೇಕು. ಆತ್ಮ ಬಿಡಿ, ಆತ್ಮದಲ್ಲಿ ಓಜ್ಜಮದ್ದು ಎಲ್ಲ ಜನ್ಮದ್ದು ಎಲ್ಲ ಇರ್ತದೆ. ಈ ಒಂದು ಮನೋಬಲ, ದೇಹ ಬಲ ಎರಡೂ ಇದ್ದಾಗ ಏನು ಬೇಕಾದ್ರೂ ಮಾಡಿಬಿಡ್ಬೋದು. ಸ್ಟೂಡೆಂಟ್ಸ್ ಲೈಫ್ನಲ್ಲಿ ಕೂತ್ಕೊಂಡು ಓದೋ ಶಕ್ತಿ ಇದೆ, ಪುಸ್ತಕ ತೆಗಿಯೋಕ್ಕೆ ಶಕ್ತಿ ಇದೆ, ಗಂಟೆಗಟ್ಟಲೆ ಕೂತ್ಕೊಳ್ಳೋಷ್ಟು ಶಕ್ತಿ ಇದೆ. ಮನಸ್ಸಿಲ್ಲ, ನಾಳೆ ಓದೋಣ, ಅಯ್ಯೋ ಇನ್ನೂ ಎಕ್ಸಾಮ್ 1 ತಿಂಗಳಿದೆ ಅಲ್ವಾ, ಒಂದು ವಾರ ಮುಂಚೆ ಓದ್ರಾಯ್ತು ಅಂತ ಆರಾಮಾಗಿ ಬೇಕ್ರಿ, ಪಾರ್ಕು, ಸಿನಿಮಾ, ಥಿಯೇಟ್ರು, ಬಾರು, ಕ್ಲಬ್ ಓಡಾಡ್ಕೊಂಡು ಬಂದ್ಬಿಡೋಣ. ಮನಸ್ಸಿಗೆ ಬಲಕ್ಕಿಂತ ಆಸೆ ಆಕಾಂಕ್ಷೆಗಳು, ಕುಡಿಬೇಕು, ಸೇದಬೇಕು, ಸಿನಿಮಾ ನೋಡಬೇಕು, ಡ್ರಗ್ಸ್ ತೊಗೋಬೇಕು, ಟಿ ವಿ ನೋಡಬೇಕು, ಸಿನಿಮಾಗೆ ಹೋಗ್ಬೇಕು, ಟ್ರಿಪ್ ಹೋಗ್ಬೇಕು ಅಂತ ಮನಸ್ಸಿಗೆ ಶಕ್ತಿ ತುಂಬ್ತಾ ಇದ್ದಾನೆ, ಎಂಟರ್ಟೈನ್ಮೆಂಟ್. ಆದರೆ ದೇಹ ಮಾತ್ರ ಹೇಳೋ ಮಗನೇ ಬೇಗ 8 ಗಂಟೆ ಆಯಿತು ಅಂತ ತಾಯಿ ಎಬ್ಸಿದ್ರೆ ಹೇಳಲ್ಲ. ಮನಸ್ಸಿನಲ್ಲಿ ಅಯ್ಯೋ ಎದ್ರಾಯ್ತು ಬಿಡು, ಆಮೇಲೆ ಇನ್ನೊಂದು ಅವರ್ ಮಲಗಿದ್ದು ಎದ್ದೋಳೋಣ. ಮನಸ್ಸು, ದೇಹದಲ್ಲೂ ಬಲ ಇದೆ, ಎತ್ತು ಕೂತ್ಕೊಳ್ಳೋಷ್ಟು ಶಕ್ತಿ ಇದೆ, ಹೇಳಿದ್ರೂ ಆಗುತ್ತೆ. ಆದರೆ ಮನಸ್ಸಿಗೆ ಏನು ಹೇಳ್ಕೊಂಬಿಟ್ಟಿದ್ದಾನೆ, ಆಮೇಲೆ ಮಾಡಿದ್ರಾಯ್ತು.
ಹೀಗೆ ಮನಸ್ಸಿನ ಬಲ ದೇಹ ಬಲ ಎರಡೂ ಒಂದಾದಾಗ ಕೆಲಸಗಳಾಗೋದು. ಎರಡರೂ ಒಂದು ಮಿಸ್ ಆದರೆ ಕೆಲಸ ಆಗಲ್ಲ ಅನ್ನೋದೇ ಇವತ್ತಿನ ಎಪಿಸೋಡ್ಸ್ ಮುಖ್ಯ ಉದ್ದೇಶ. ಕೆಲವು ಓದಿಲ್ಲ, ರ್ಯಾಂಕ್ ಬಂದಿಲ್ಲ, ಬರೆಯೋಕ್ಕೆ ಬರಲ್ಲ, ಸೈನ್ ಮಾಡೋಕ್ಕೆ ಬರಲ್ಲ, ಏನು ಗೊತ್ತಿಲ್ಲ, ಬೆಳಗ್ಗೆ ಗದ್ದೆ ತೋಟ ಹೊಲಕ್ಕೆ ಹೋದರೆ ಸಾಯಂಕಾಲ ತನಕ ದುಡ್ದು ಈ ತಿಂಗಳಲ್ಲಿ ಇಷ್ಟೊಷ್ಟಲ್ಲಿ ಇಷ್ಟು ಲಕ್ಷ ಸಂಪಾದನೆ ಮಾಡಬೇಕು ಅಂತ ಅವ್ರದ್ದು ಮನೋಬಲ ಸಂಕಲ್ಪ. ಚಳಿ ಮಳೆ ಗುಡುಗು ಮಿಂಚು ಏನಿದ್ರು ಕೂಡ ಅಲ್ಲೋಗಿ ಅಟೆಂಡೆನ್ಸ್ ಹಾಕಿ, ಅಟೆಂಡೆನ್ಸ್ ಅಂದ್ರೇನು, ಹೊಲ ತೋಟ ಗದ್ದೆ ಎಲ್ಲೋ ಹೋಗಿ ಅಲ್ಲಿದ್ದು ಅಲ್ಲೇನಿದೆ ಎಲ್ಲ ಅವ್ನ ಮಗ ಮಾಡಲ್ಲ, ಅಪ್ಪ ಮಾಡ್ತಾನೆ. ಅವನು ಆರಾಮಾಗಿ ಮಲಗಿತಾನೆ, ಕಳ್ಳ ಚೆನ್ನಾಗಿ ತಿನ್ಕೊಂಡು ಶೋಕಿ ಮಾಡ್ಕೊಂಡು ಮಲಗಿರ್ತಾನೆ. ದೇಹಕ್ಕೂ ಕೂಡ ಏನೋ ಕಷ್ಟ ಕೊಡಲ್ಲ, ಮನಸ್ಸಿಗೂ ಕೂಡ ಕಷ್ಟ ಕೊಡಲ್ಲ, ಆರಾಮಾಗಿ ಇದ್ದಂಗೆ ಇರೋ ರಂಗ ಅಂಥೇಳಿ ಆರಾಮಾಗಿದ್ದಿರ್ತಾನೆ. ಅವರು ಮನಸ್ಸಿಗೂ ಬಲ ತುಂಬಿ ಇದು ನನ್ನ ಭೂಮಿ, ನನ್ನ ಹೊಲ, ನನ್ನ ಗದ್ದೆ, ನನ್ನ ತೋಟ, ನಾನು ದೇಹ ದಂಡಿಸಿದ್ರೆ, ಬೊಗ್ಗಿ ಕೆಲಸ ಮಾಡಿದ್ರೆ, ದುಡಿದ್ರೆ ಲಕ್ಷಾಂತರ ರೂಪಾಯಿ ದುಡ್ಡು ಬರ್ತದೆ. ನಾನು ದೇಹ ಬಂಧಿಸಿಲ್ಲ, ಮನುಷ್ಯ ಮಲ್ಕೊಂಡು ನಂಗೆ 2 ಲಕ್ಷ ರೂಪಾಯಿ ಬೇಕು, 2 ಲಕ್ಷ ರೂಪಾಯಿ ಬೇಕು, 10 ಲಕ್ಷ ಬರಬೇಕು ಅಂದರೆ ದೇಹ ದಂಡಿಸೋ, ದೇಹ ಬಲ ತೋರಿಸೋ, ಮನೋಬಲ ಪ್ರಕಾರ 10 ಲಕ್ಷ ಬರ್ತದೆ. ನೀನು ಮನೋಬಲ ನಂಗೆ ಈ ಒಳ್ಳೆ ಕೆಲಸ ಬೇಕು, ಒಳ್ಳೆ ಕೆಲಸ ಬೇಕು ಅಂದರೆ ಇಂಟ್ರಿಗೆ ಹೋಗಲ್ಲ, ಎಲ್ಲ ನೀನೇ ಮಾಡಿಸ್ಕೊಂಬ, ಲಂಚ ಕೊಟ್ಬಿಟ್ಟು ಅಪಾಯಿಂಟ್ಮೆಂಟ್ ಆರ್ಡರ್ ತೊಗೊಂಬ ಅಂದರೆ ದೇಹ ಹೋಗ್ಬೇಕು, ಕುತ್ಕೊಂಡು ಓದಬೇಕು, ದೇಹ ಕೂರಿಸ್ಬೇಕು, ಓದಿಸ್ಬೇಕು, ಇಂಟ್ರಿಗೆ ಹೋಗ್ಬೇಕು, ಎಕ್ಸಾಮ್ ಬರೀಬೇಕು, ದೇಹಕ್ಕೆ ಬಲ ಕೊಡಬೇಕು. ಓದೋದ್ರಿಂದ ಬರೆಯೋದ್ರಿಂದ ಬಲ ಬರ್ತದೆ, ಇಂಟ್ರಿಗೆ ಹೋಗೋದ್ರಿಂದ ನಡ್ಕೊಂಡು ಹೋಗಿ ಬರೋದ್ರಿಂದ ಬಲ ಬರ್ತದೆ. ಆಗ ಮನೋಸಂಕಲ್ಪ ಈಡೇರುತ್ತೆ. ಇವೆರಡರಲ್ಲಿ ಒಂದು ಮಿಸ್ ಆಯಿತು ಅಂದರೆ ಯಾವುದೂ ಆಗಲ್ಲ. ಈ ಕಲಿಯುಗದಲ್ಲಿ ಭಾಳ ಜನ 100ರಲ್ಲಿ 98 ಜನ ಸೋಮಾರಿಗಳೇ. ಇನ್ನು 2 ಜನ ಮಾತ್ರ ಮನೆ ದುಡಿತಾರೆ, ಅದು 2% ಮಾತ್ರ ದುಡಿದು ಮನೆ ಸಾಕ್ತಾರೆ. ಇನ್ನೆಲ್ಲ ಬೈಗಳ್ರು, ಕಳ್ಳರು, ಕೂತಿದ್ದ ಕಡೆ ಎಲ್ಲ ಬೇಕು ಅಂತಾರೆ, ಏನೂ ಮಾಡಲ್ಲ. ಅವ್ರ ಬಗ್ಗೆ ಟೀಕೆ ಮಾಡ್ತಾರೆ, ಇವ್ರ ಬಗ್ಗೆ ಅಪಹಾಸ್ಯ ಮಾಡ್ತಾರೆ, ಅವನು ಅಂಥವನು ಇಂಥವನು ಅಂತೇಳಿ ನಿಷ್ಠುರ ಮಾಡ್ತಾರೆ. ಇವನು ಆ ಥರ ವ್ಯಕ್ತಿಯಿಂದ ಜಗತ್ತಿಗೆ ಬಿಂಬಿಸ್ತಾರೆ, ಅಡ್ವರ್ಟೈಸ್ ಮಾಡ್ತಾರೆ. ಇವ್ರು ಈ ರೀತಿ ರೇಟಿಂಗ್ ತೊಗೋತಾ ಇರ್ತಾರೆ. ಆದರೆ ಕೆಲವರು ಬೇರೆ ಯಾವುದಕ್ಕೂ ತಲೆ ಪಡಿಸ್ಕೊಳ್ಳಲ್ಲ. ನಾನಾಯಿತು, ನನ್ನ ಸಂಕಲ್ಪ ಆಯಿತು, ನಾನಾಯಿತು, ನನ್ನ ಹಠ ಆಯಿತು, ನನ್ನ ಏನು ಮನಸ್ಸಲ್ಲಿ ಏನು ಭಾವನೆ ಇದೆಯೋ ಅದನ್ನು ಈಡೇರಿಸಬೇಕು ಅನ್ನೋದನ್ನು ಪಣ ತೊಟ್ಟು ನಿಂತ್ಕೋತಾರಲ್ಲ, ಅಂಥ ಶಕ್ತಿಗಳು ಜಗತ್ತಿಗೆ ಬೇಕೀಗ. ಮನೆಗೊಬ್ಬರು ಅಂಥವ್ರು ಇರಬೇಕು. ಮನೆಗೊಬ್ಬರು ಒಬ್ಬೊಬ್ಬರು ಆ ಥರ ಇದ್ದಾಗ ಮನೆಯಲ್ಲಿ ಬಡತನೇ ಇರೋದಿಲ್ಲ. ಅಪ್ಪ ದುಡ್ದಾಗ್ತಾನೆ, ಕೆಲವೆಲ್ಲ ಕುತ್ಕೊಂಡು ತಿಂತಾರೆ, ಕೈಕಾಲು ಗಟ್ಟಿ ಇದೆ, ಚೆನ್ನಾಗಿದ್ದಾರೆ, ನೋಡೋಕ್ಕೆ ರೂಪ ಯೌವನ ಎಲ್ಲ ಇದೆ, ಮನೆ ಬಿಟ್ಟು ಹೋಗಲ್ಲ, ಸೋಮಾರಿ ಮಲ್ಗೈತ. ಅವನು ಯಾರೋ ಒಬ್ಬ ಪಾಪ ಹೆಂಗಸು ಸ್ಕೂಲ್ ಟೀಚರು, ಗಂಡ ಕೆಲಸಕ್ಕೆ ಹೋಗಲ್ವಂತೆ, ಅವನು ಸುಳ್ಳು ಹೇಳಿ ಮದುವೆ ಮಾಡ್ಕೊಂಬಿಟ್ಟಿದ್ದಾನೆ, ಮನೇಲೇ ಇರ್ತಾನಂತೆ. ಮನೇಲಿ ಪಾತ್ರೆ ತೊಳ್ಕೊಳ್ಳೋಕ್ಕೂ ಕೆಲಸ ಮಾಡೋಕ್ಕೂ ಬರೋದಿಲ್ಲ, ಮನೇಲಿ ಕುತ್ಕೊಂಡು ಮಲಗಿರ್ತಾನೆ. ಇವಳು ಹೆಂಡತಿ ದುಡ್ಕೊಂಬರ್ಬೇಕು. ಅವನು ಮನೋಬಲ ದೇಹಬಲ ಎರಡೂ ವೀಕು. ಈ ಥರ ಜನ ಕೋಟ್ಯಾಂತರ ಜನ ಇದ್ದಾರೆ. ಆದ್ದರಿಂದ ಇವತ್ತಿನ ಸಂಚಿಕೆಯಲ್ಲಿ ಮನಸ್ಸಿಗೆ ಬಲ ಕೊಡೋದು ಹೇಗೆ, ದೇಹಿಗೆ ಬಲ ಬರೋದು ಹೇಗೆ, ಇವೆರಡೂ ಬಲ ಉಪಯೋಗಿಸಿ ನಾವು ಡಾಕ್ಟ್ರ್ ಆಗಬೇಕಾ, ಇಂಜಿನಿಯರ್ ಆಗಬೇಕಾ, ಲಾಯರ್ ಆಗಬೇಕಾ, IAS ಆಫೀಸರ್ ಆಗಬೇಕಾ, ಆ್ಯಕ್ಟ್ರ್ ಆಗಬೇಕಾ, ಆ್ಯಕ್ಟ್ರೆಸ್ ಆಗಬೇಕಾ ಅಂತ ನಿನ್ನೆ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೆ. ನಾನು ಸಿನಿಮಾ ಆ್ಯಕ್ಟ್ರ್ ಆಗಬೇಕು, ನಟಿ ಆಗಬೇಕು, ಡಾಕ್ಟ್ರ್ ಆಗಬೇಕು, ಮ್ಯೂಸಿಷಿಯನ್ ಆಗಬೇಕು, ಡ್ಯಾನ್ಸರ್ ಆಸೆನ ನೆರವೇರ್ಸೋಕ್ಕೆ ಏನು ಮಾಡಬೇಕು ಅಂತ ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳಿದೆ. ಆದರೆ ಆಸೆ ನೆರವೇರಬೇಕಂದ್ರೆ ಒಂದು ಬಲ ಬೇಕು ನಮಗೆ. ಯಾಕೆ ನನಗೆ ಮನಸ್ಸಿನಲ್ಲಿ ಬಲ ಇಲ್ಲ? ನೋಡೋಕ್ಕೆ ಒಳ್ಳೆ ಹ್ಯಾಂಡ್ಸಮ್ ಆಗಿದ್ದೀನಿ, ಒಳ್ಳೆ ಹೈಟ್ ಇದ್ದೀನಿ, ಒಳ್ಳೆ ಕಲರ್ ಇದ್ದೀನಿ, ಬಾಡಿ ಬಿಲ್ಡ್ ಮಾಡಿ 6 ಪ್ಯಾಕ್ ಇದೆ, ಏನು ಭಾಳ ಜೋರಾಗಿ ಬಾಡಿ ಬಿಲ್ಡ್ ಮಾಡಿದ್ದೀನಿ, ಎಲ್ಲ ಇದೆ ನನ್ನ ಹತ್ರ. ಆದರೆ ವೀಕ್ ಮೈಂಡ್, ವೀಕ್ ಮನಸ್ಸಲ್ಲಿ ಬಲ ಇಲ್ಲ. ಚಾಲೆಂಜ್ ಮಾಡಿ ತಗೊಂಡು ನಾನು ದೊಡ್ಡ ವ್ಯಕ್ತಿ ಆಗಬೇಕು, ಫೇಮಸ್ ಆಗಬೇಕು ಅನ್ನೋ ಒಂದು ಹಠ ಛಲ ಮನಸ್ಸಲ್ಲಿಲ್ಲ. ದೇಹ ಮಾತ್ರ ಬಲವಾಗಿದೆ, ಜಿಮ್ ಮಾಡಿ ಚೆನ್ನಾಗಿ ತಿಂದು ಕುಡಿದು ಎಲ್ಲ ಮಾಡಿ ಇದೆ. ಸಣ್ಣ ಪುಟ್ಟ ಅಲ್ಲಿ ಬಂದವರೆಲ್ಲ ಜೋರಾಗಿದ್ದಾರೆ. ಇವನು ಎಲ್ಲ ಸಿಟಿಲಿ ಹುಟ್ಟು ಬೆಳೆದವನು ಯಾವುದಲ್ಲೂ ಮುಂದೆ ಬಂದಿಲ್ಲ ಅಂದರೆ ಮನೋಬಲ ವೀಕು. ಯಾಕೆ ಕೆಲವರಿಗೆ ಶಕ್ತಿ, ದೇಹದಲ್ಲಿ ಶಕ್ತಿ ಕಮ್ಮಿ. ಇನ್ನೊಬ್ಬರನ್ನ ನಾವು ಟೀಕೆ ಮಾಡಿದರೆ, ಡುಮ್ಮ ನೀನು ಏನು ದಪ್ಪಕ್ಕಿದೆಯೋ, ಏನು ಅಷ್ಟು ದಪ್ಪಕ್ಕಿದೆಯಲ್ಲೋ, ಅದೇನು ತಿಂದಪ್ಪ ಆಗಿದೆಯೋ, ಈಗ ಅವನ್ನ ಅಪಹಾಸ್ಯ ಮಾಡಿದ್ರೆ ಮತ್ತು ಅವನ ದೇಹ ನೋಡಿ ನಾವು ಟೀಕೆ ಮಾಡಿದರೆ, ಒಬ್ಬ ದೇಹ ನೋಡಿ ನಾವು ಅಣಿಸ್ಕೊಂಡಿದ್ರೆ, ಅಣಗಿಸ್ಕೊಳ್ಳೋದು ಅಂತಂದರೆ ಅಪಹಾಸ್ಯ ಮಾಡೋದು ಅಂತ. ಅವನ ಒಂದು ದೇಹವನ್ನು ನೋಡಿ ನಾವು ಯಾವಾಗಲೂ ಅಪಪ್ರಚಾರ ಮಾಡ್ತಿದ್ರೆ ದಿನ ದಿನ ಹೋಗ್ತಾ ಹೋಗ್ತಾ ನಮ್ಮ ದೇಹದಲ್ಲಿ ಶಕ್ತಿ ಕಮ್ಮಿ ಆಗುತ್ತೆ. ನಮ್ಮ ದೇಹದ ಒಂದು kg ಅಕ್ಕಿ ಎತ್ತಕ್ಕಾಗಲ್ಲ, ಆ ಲೆವೆಲ್ ಬರುತ್ತೆ.
ಅವನಿಗಿಂತ ನಾನೇ ವಾಸೆ, ಅವನಿಗೇನು ಗೊತ್ತು, ಅವ್ನಿಗೆ ಓದೋಕ್ಕೆ ಬರೆಯೋಕ್ಕೆ ಬರಲ್ಲ, ಮತ್ತು ಅವನು ಮೂರ್ಖ ಮುಟ್ಟಾಳ, ಅವನಿಗಿಂತಲೂ ನಾನೇ ದೊಡ್ಡ ಬುದ್ಧಿವಂತ, ನಾನೇ ಎಲ್ಲದರಲ್ಲೂ ಎಕ್ಸ್ಪರ್ಟ್, ನಾನು ಅಂತ ಯಾವಾಗ ನಾವು ಹೇಳ್ಕೊತೀವೋ, ನನ್ನ ಬಿಟ್ಟರೆ ಇನ್ಯಾರು ಇಲ್ಲ ಅಂತೇಳಿ ಮೆರಿತೀವೋ, ಆಗ ಮನೋಬಲ ಕಮ್ಮಿ ಆಗುತ್ತೆ. ಈ ಥರದ್ದು ನಾವು ಈ ಜನ್ಮದಲ್ಲಿ ಅಥವಾ ಓ ಜನ್ಮದಲ್ಲಿ ಮಾಡಿದರೆ ಮನೋಬಲ ಕಮ್ಮಿ. ಅವರಿಗೆ ಆಲಸ್ಯ, ಸೋಮಾರಿತನ ಈ ಥರದಲ್ಲೇ ಕಾಲ ಕಳೆದು ಬಿಡ್ತಾರೆ. ಮಂಕು ನೋಡಿದ್ರೆ ಯಾರೋ ಮಾಟ ಮಂತ್ರ ಮಾಡಿಬಿಟ್ಟಿದ್ದಾರೆ ಅಂತಾರೆ, ಅವನಿಗೆ ಆ್ಯಟಿಟ್ಯೂಡ್ ಇಶ್ಯೂ, ಅದು ನಡವಳಿಕೆ ದೋಷ. ಒಂದ್ಸಲ ನಾನು ಅವನಿಗಿಂತಲೂ ಬೆಳ್ಳಗಿದ್ದೀನಿ, ನಾನು ಅವನಿಗಿಂತಲೂ ಸುಂದರವಾಗಿದ್ದೀನಿ, ಅವನಿಗಿಂತಲೂ ಲೈಟಾಗಿದ್ದೀನಿ, ಅವನಿಗಿಂತಲೂ ಓದಿದ್ದೀನಿ, ಅವನಿಗಿಂತಲೂ ಚೆನ್ನಾಗಿದ್ದೀನಿ, ಅವನಿಗಿಂತಲೂ ಶ್ರೀಮಂತನಾಗಿದ್ದೀನಿ, ನಾನು ಅಂತೇಳಿ ಮನಸ್ಸಲ್ಲೇ ಮೆರೆದ್ರೆ, ಮನಸ್ಸಲ್ಲೇ ಒಂದು 50 ಸಲ ಆಗಾಗ ಹೇಳ್ಕೊಂಡ್ರೆ ಮನೋಬಲ ಕುಗ್ಗೋಗುತ್ತೆ, ಮನಸ್ಸಿನ ಬಲ ಕುಗ್ಗೋಗ್ಬಿಡುತ್ತೆ, ನ್ಯೂರಾನ್ಸ್ಗಳ ಶಕ್ತಿ ಕಮ್ಮಿ ಆಗುತ್ತೆ ಬ್ರೈನಲ್ಲಿ, ಬಾಡಿನಲ್ಲಿ ಶಕ್ತಿ ಕಮ್ಮಿ ಆಯಿತು. ಸೊ ಪೊಟ್ಯಾಷಿಯಮ್, ಸೋಡಿಯಂ, ಮ್ಯಾಗ್ನೀಸಿಯಮ್, ಮ್ಯಾಂಗನೀಸ್ ಅವಾಗೇನಾಗುತ್ತೆ, ಬಲಹೀನನಾಗ್ತಾನೆ. ಆದ್ದರಿಂದ ಇದಕ್ಕೇನು ಮಾಡಬೇಕು, ಪ್ರತಿನಿತ್ಯ ನಾವು ಬಲ ಕಮ್ಮಿ ಆದಾಗ, ದೇಹದಲ್ಲಿ ಬಲ ಕಮ್ಮಿ ಆದಾಗ, ತಾಕತ್ತು ಸ್ಟ್ರೆಂತ್ ಕಮ್ಮಿ ಆದಾಗ, ಮನಸ್ಸಿನಲ್ಲಿ ಬಲ ಕಮ್ಮಿ ಆದಾಗ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ, ಡೌಟ್ಸ್ ಜಾಸ್ತಿ, ಸಂಶಯ ಜಾಸ್ತಿ ಆಗುತ್ತೆ. ಮನಸ್ಸಲ್ಲಿ ಮನೋಬಲ ಕಮ್ಮಿ ಆದಾಗ ದಿಕ್ಕೆ ತೋಚಲ್ಲ, ಯಾವುದು ಫಸ್ಟ್ ಮಾಡಬೇಕು, ಯಾವ ಸೆಕೆಂಡ್ ಮಾಡಬೇಕು ಅಂತ. ಇದನ್ನು ಮಾಡಬೇಕಾದ್ರೆ ಹೆಂಗೆ ಮಾಡಬೇಕು ಅಂತ ಅರ್ಥನೇ ಆಗೋದಿಲ್ಲ. ಈ ಥರ ದೋಷಗಳು ಮನೋಬಲ ಕಮ್ಮಿ ಆದಾಗ ಆಗುತ್ತೆ. ಇದಕ್ಕೆಲ್ಲ ಕಾರಣ ಚಂದ್ರ ರಾಹು ದೋಷ. ಚಂದ್ರ ಮನಸ್ಸಿಗೆ ಕಾರಕ, ಬ್ರೈನ್ಗೆ, ಮನಸ್ಸಿಗೆ ಬಾಸು. ರಾಹು ಬಲವನ್ನು ಹೀನ ಮಾಡುವಂಥವನು. ಸಂಶಯ, ಸೋಮಾರಿತನ, ಮುಂದೂಡೋದು, ಖಿನ್ನತೆ, ಭಯ, ದುಃಖ, ಬೇಸರ, ಭ್ರಮೆ ಇದನ್ನೆಲ್ಲ ಕೊಡುವಂಥದ್ದು ರಾಹುಗ್ರಹ. ಆದ್ದರಿಂದ ಚಂದ್ರ ರಾಹು ಇಬ್ಬರು ವೀಕ್ ಆದಾಗ ಮನೋಬಲ ಕಮ್ಮಿ. ಅವನಿಗೆ ಒಂದು 10 ಹೆಜ್ಜೆ ಹಾಕೋಕ್ಕಾಗಲ್ಲ, ಧೈರ್ಯವಾಗಿ ಮುಂದೆ ನುಗ್ಗಿ ಕೆಲಸ ಮಾಡ್ಕೊಂಬರೋಕ್ಕಾಗಲ್ಲ. ಹಿಂಗೆ ಮಾಡಿದ್ರೆ ಹಂಗೆ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡೋ ಲಾಜಿಕಲ್ ಥಿಂಕಿಂಗ್ ಇಲ್ಲ. ಈ ಥರದೆಲ್ಲ ದೋಷಗಳಿಂದ ಅವನು ಪ್ರೋಗ್ರೆಸ್ ಆಗಲ್ಲ, ಏಳಿಗೆ ಆಗಲ್ಲ, ಯಶಸ್ವಿ ಆಗಲ್ಲ. ಇದು ಮನೋಬಲ ಕಮ್ಮಿ ಆದಾಗ. ದೇಹ ಬಲ ಕಮ್ಮಿ ಆದಾಗ ಎಲ್ಲ ಭಾಳ ಕ್ರಿಮಿನಲ್ ಮೈಂಡು, ಆದರೆ ತಾಕತ್ತಿಲ್ಲ ಮಾಡೋಕ್ಕೆ, ನಿಶಕ್ತಿ, ಬಾಡಿಯಲ್ಲಿ ಬಲ ಇಲ್ಲ. ಅದಕ್ಕೆ ಏನು ಮಾಡಬೇಕು, ನಾವು ಚಂದ್ರ ರಾಹುಗೆ ಹನುಮಂತನನ್ನು ಪೂಜೆ ಮಾಡಬೇಕಂತೆ. ಇದು ಹನುಮತ್ ತಂತ್ರಸಾರ ಅಂತಿದೆ. ಆ ಹನುಮತ್ ತಂತ್ರಸಾರದಲ್ಲಿ ಚಂದ್ರ ಮತ್ತು ರಾಹುಗೆ ಶಾಂತಿ ಮಾಡಲಿಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ, ಹನುಮಂತನಿಗೆ ಭಾಳ ಇಷ್ಟವಾದದ್ದು ಬಾಳೆಹಣ್ಣು, ಕಡಲೆಕಾಯಿ ಬೀಜ. ಒಂದು 2-3 ಬಾಳೆಹಣ್ಣು ಇಟ್ಕೊಳ್ಳಿ, ಒಂದು ತಟ್ಟೆಗೆ ಒಂದು ಅರ್ಧ kg, 3/4 kg ಕಡಲೆಕಾಯಿ ಬೀಜ ಇಟ್ಕೊಳ್ಳಿ. ತೊಗೊಂಡು ಓಂ ಶ್ರೀ ಹನುಮದ್ ದೇವತಾಯೈ ನಮಃ ಅನ್ನೋ ಮಂತ್ರ ಹೇಳಬೇಕು. ಓಂ ಶ್ರೀ ಹನುಮದ್ ದೇವತಾಯೈ ನಮಃ, 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 ಓಂ ಶ್ರೀ ಹನುಮದ್ ದೇವತಾಯೈ ನಮಃ. ಬಾಯ್ಬಿಟ್ಟು ಹೇಳಿದ್ದು ವೈಖರಿ ಅಂತಾರೆ. 1008 ಮಂತ್ರ ಹೇಳಬೇಕು. 1008 ಮಂತ್ರ ಹೇಳಲಿಕ್ಕೆ ನನಗೆ ಟೈಮ್ ಇಲ್ಲ, ಸುಸ್ತಾಗುತ್ತೆ ಬಾಯಲ್ಲಿ ಹೇಳಿದ್ರೆ. ಅದಕ್ಕೆ ಮಧ್ಯಮ ಅನ್ನೋ ಸ್ಟೈಲ್ ಹೇಳಬೇಕು. ಮಧ್ಯಮ ಅಂದರೆ ಬಾಯಿ ಮುಚ್ಕೊಳ್ಳೋದು, ತುಟಿ ಅಲ್ಲಾಡಿಸ್ಬಾರ್ದು, ನಾಲಿಗೆ ಕಚ್ಚಬಾರ್ದು, ಹಲ್ಲುಗಳನ್ನ ಶೇಕ್ ಮಾಡಬಾರ್ದು. ಮನಸಲ್ಲೇ ಓಂ ಶ್ರೀ ಹನುಮದ್ ದೇವತಾಯೈ ನಮಃ ಅಂತ 1 ಸಲ ಹೇಳಿದ್ರೆ 108 ಸಲ ಹೇಳಿದಾಗೆ. ಅಂಥದ್ದು 108 ಸಲ ಮನಸಲ್ಲೇ ಹೇಳಿದ್ರೆ 11,666 ಸಲ ಹೇಳ್ದಂಗೆ ಆಯಿತು. ಆಗ ಹನುಮಂತ ಮನಸ್ಸಿಗೆ ಬಲ ಕೊಡ್ತಾನೆ, ದೇಹಕ್ಕೂ ತಾಕತ್ತು ಕೊಡ್ತಾನೆ. ಇವೆರಡು ಸ್ಟ್ರಾಂಗ್ ಇದ್ದಾಗ ಬೆಟ್ಟನೇ ಕಡಿದು ಇಟ್ಬಿಡ್ಬೋದು, ಸಮುದ್ರನೇ ದಾಟ್ಬೋದು. ಈ ಶಕ್ತಿ ಹನುಮಂತನಲ್ಲಿತ್ತಂತೆ. ಅದಕ್ಕೋಸ್ಕರ ರಾಮೇಶ್ವರ ದಡದಿಂದ ಚಕ್ಕಂತ ಶ್ರೀಲಂಕಕ್ಕೆ ಹೋಗ್ಬಿಟ್ಟೆ 5 ಸೆಕೆಂಡಲ್ಲಿ. ಅಷ್ಟು ಮನೋಬಲ, ಧೈರ್ಯಬಲ, ಅದು ಮನೋಬಲ, ದೇಹಬಲ ಆಯಿತು. ಅದಲ್ಲದೆ ಇಡೀ ಶ್ರೀಲಂಕನೇ ಬಾಲಕ್ಕೆ ಬೆಂಕಿ ಹಾಕ್ಬಿಡ್ತಾರೆ. ಆ ಬಾಲದಲ್ಲಿ ಬೆಂಕಿ ಹಾಕಿ ಇಡೀ ಲಂಕಾಪಟ್ಟಣ ಅಂಥ ದೊಡ್ಡ ಸಿಟಿ, ಮೆಟ್ರೋಪಾಲಿಟನ್ ಸಿಟಿ ರಾವಣಂದು, ಅದನ್ನು 15 ನಿಮಿಷ ಸುಟ್ಟಾಕ್ಬಿಟ್ಟು ಬಂದುಬಿಡ್ತಾನೆ. ಅವನಿಗೆ ಅಷ್ಟು ಮನೋಬಲ, ಧೈರ್ಯ ಇತ್ತು, ದೇಹಬಲ ಇತ್ತು. ಮನೋಬಲ, ದೇಹಬಲಕ್ಕೆ ಅಧಿಪತಿ ಯಾರು ಅಂತಂದರೆ ಹನುಮಂತ. ನಮ್ಮನ್ನು ವೀಕ್ ಮಾಡೋರು ಯಾರು? ಚಂದ್ರ ರಾಹು. ಚಂದ್ರ ಯಾತಕ್ಕೆ ಥರ ಆಗತ್ತೆ? ಅಪಹಾಸ್ಯ ಮಾಡಿದರೆ, ಇನ್ನೊಬ್ರಿಗೆ ಟೀಕೆ ಮಾಡಿದರೆ, ಓದ್ ಜಮ್ದಲ್ಲಿ ಅಥವಾ ಈ ಜಮ್ದಲ್ಲಿ ಅವನು ಸಣ್ಣಕ್ಲ, ಅವನು ಒಂಟಿ ಕಡ್ಡಿ, ಹೆಂಚಿ ಕಡ್ಡಿ ಅಂತ ಏನೋ ಮಾತಾಡ್ತೀವಿ ನಾವು. ಈ ಥರ ಎಲ್ಲ ಮಾಡಿದ್ರೆ ನಮಗೆ ದೇಹಬಲ ಕುಗ್ಗೋಗುತ್ತೆ. ಮನಸ್ಸಲ್ಲಿ ಇನ್ನೊಬ್ರಿಗೆ ಟೀಕೆ ಮಾಡಿದ್ರೆ ಮನೋಬಲ ಕುಗ್ಗುತ್ತೆ. ಇದಕ್ಕೆ ಓಂ ಶ್ರೀ ಹನುಮದ್ ದೇವತಾಯೈ ನಮಃ, ಓಂ ಶ್ರೀ ಹನುಮದ್ ದೇವತಾಯೈ ನಮಃ,
ಓಂ ಶ್ರೀ ಹನುಮದ್ದೇವತಾಯೈ ನಮಃ ಅಂತ ಹೇಳಬೇಕು. ಮುಂದಿನ ವರ್ಷ ಅಂದರೆ ಪರಾಭವ ಸಂವತ್ಸರ ಬರ್ತಾ ಇದೆ 2026. ಆಗ ಚಂದ್ರ ಮತ್ತು ರಾಹು ದೋಷಗಳು ಜಾಸ್ತಿ ಇರ್ತದೆ ಈ ಭೂಮಿಯಲ್ಲಿ. ಎಷ್ಟೋ ಜನ ಪ್ರಾಣಿಗಳಲ್ಲಿ, ಪ್ರಕೃತಿಯಲ್ಲಿ, ಮನುಷ್ಯರಲ್ಲಿ ಚಂದ್ರ ವೀಕು ರಾಹು ವೀಕ್ ಆದಾಗ ಎಲ್ಲವನ್ನೂ ಕಳ್ಕೊತೀವಿ. ಪರಾಭವ ಅಂದರೆ ಸೋಲೋದು ಅಂತ ಅರ್ಥ. ಆ ಸಂವತ್ಸರ ಹೆಸರೇ ಸೋಲು. ಪರಾಭವ ಅಂದರೆ ಎಲ್ಲ ಡಿಫೀಟೆಡ್, ಕಳ್ಕೊಳ್ಳೋದು ಅಂತ. ಇದಕ್ಕೆ ಅಧಿಪತಿ ಯಾರು? ಪರಾಭವ ಅನ್ನೋದು ಗುರು. 60 ವರ್ಷಗಳ ಚಕ್ರದಲ್ಲಿ 40 ವರ್ಷಕ್ಕೊಂದು ಸಲ ಬರೋದೇ ಪರಾಭವ ಸಂವತ್ಸರ. ಅದು ಪರಾಭವ ಗುರುವಿನ ಒಂದು ವರ್ಷ. ಇದು ಈ ಥರ ದೋಷದಲ್ಲಿ ಮದುವೆ ಆಗಲ್ಲ, ಮಕ್ಕಳಾಗಲ್ಲ, ಪಾರ್ಟ್ನರ್ಶಿಪ್ಪಲ್ಲಿ ಲಾಸು, ಸ್ವಂತ ಒಬ್ಬನೇ ಮಾಡಿದ್ರೆ ಬಿಸ್ನೆಸ್ಸಲ್ಲಿ ಲಾಸು, ಮೈ ತುಂಬ ಸಾಲ, ಮನೆ ತುಂಬ ಸಾಲ, ಮೈ ತುಂಬ ರೋಗ, ಮನೆಯವರು ಎಲ್ರಿಗೂ ರೋಗ, ಆಮೇಲೆ ಅಬಾರ್ಷನ್ ಆಗೋದು, ಅಂಗವಿಕಲ ಮಕ್ಕಳು ನೋಡೋದು, ಮನೆ ಅಕಸ್ಮಾತ್ ನದಿ ದಡದಲ್ಲಿ ಸುನಾಮಿ ಸಿಕ್ಕಾಕೊಂಡು ಮನೆ ನದಿ ಜಲಮಯ ಆಗೋದು, ಭೂಕಂಪಗಳಾಗೋದು, ಈ ಥರದ್ದೆಲ್ಲ ಬೆಂಕಿ ಅವಘಡ, ರೋಗ ಭಯ, ಮೂರ್ಖತನ ಜಾಸ್ತಿ ಆಗುತ್ತೆ. ಸ್ಟುಪಿಡ್ನೆಸ್ ಅಂತಾರೆ, ಕಠೋರವಾಗಿ ಮಾತಾಡಿ ಎಲ್ಲವನ್ನು ಕಳ್ಕೊಂಬಿಡ್ತಾರೆ. ಈ ಥರದ್ದೆಲ್ಲ ದೋಷಗಳು ನಾವು ಮುಂದಿನ ವರ್ಷದಲ್ಲಿ ಅನುಭವಿಸ್ಬೇಕಾಗತ್ತೆ ಈ ಭೂಮಿ ಗ್ರಹದಲ್ಲಿ. ಅದಕ್ಕೆ ನಾವು ಮನೆ ಮಂದಿಯಲ್ಲೂ ಚೆನ್ನಾಗಿರಬೇಕು. ಪ್ರತಿಯೊಬ್ಬರ ಮನೆಯಲ್ಲೂ ಏನೂ ದೋಷ ಇರಬಾರ್ದು ಅಂದರೆ ಗುರುವಿನ ಅನುಗ್ರಹ ಇರಬೇಕು. ಗುರುವಿನ ಅನುಗ್ರಹ ಇಲ್ಲ ಅಂದರೆ ಯಾವುದೂ ನಡೆಯೋದಿಲ್ಲ ಜಗತ್ತಿನಲ್ಲಿ. ಅದಕ್ಕೆ ನಾವು ಡಿಸೆಂಬರ್ 4ನೇ ತಾರೀಕು ದತ್ತಾತ್ರೇಯ ಹುಟ್ಟಿದ ದಿನ, ಹುಣ್ಣಿಮೆ ದಿವಸ. ಆ ದತ್ತಾತ್ರೇಯ ಹುಣ್ಣಿಮೆ ದಿನ ನಾವು ಗುರು ದತ್ತಪಾದಕ ಪೂಜಾ ಅಂತ ಮಾಡ್ತಾಯಿದ್ದೀವಿ. ಈ ಪಾದುಕೆಗಳನ್ನು 1008 ದಂಪತಿಗಳು ಮದುವೆ ಆಗಿದೆ, ಮಕ್ಕಳಾಗ್ತಿಲ್ಲ, ಬಿಸ್ನೆಸ್ ಆಗ್ತಿಲ್ಲ, ಪಾರ್ಟ್ನರ್ಶಿಪ್ಪಲ್ಲಿ ಲಾಸು, ಉದ್ಯೋಗ ಇಲ್ಲ, ವ್ಯಾಪಾರ ಇಲ್ಲ, ಈ ಥರದ್ದೆಲ್ಲ ದೋಷಗಳು ನಾವು ಕುಟುಂಬದಲ್ಲಿ ನೋಡ್ತಾ ಇದ್ದೀವಿ. ಮತ್ತು 108 ಬ್ರಹ್ಮಚಾರಿಗಳು ಮದುವೆ ಆಗಿದ ಹುಡುಗರು, 108 ಮದುವೆ ಆಗಿರೋ ಹೆಣ್ಣುಮಕ್ಕಳಿಗೆ ಈ ವರ್ಷ ಹುಣ್ಣಿಮೆ ದಿನ ಡಿಸೆಂಬರ್ 4ನೇ ತಾರೀಕು ಈ ಪಾದಕೆಗಳನ್ನ ಅವ್ರ ಕೈಲೇ ಕೊಟ್ಟು ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಅವ್ರ ಕೈಲೇ ಮಾಡಿಸಿ 64 ವೆರೈಟಿ ಪೂಜೆ ಮಾಡಿ ಇದಕ್ಕೆ ಕಳಾಶಕ್ತಿ 64 ಕಳಾಶಕ್ತಿಗಳನ್ನು ತುಂಬಿ ಮೃತ್ಯುಂಜಯ, ಸುದರ್ಶನ, ಲಕ್ಷ್ಮೀ ನರಸಿಂಹ, ದತ್ತಾತ್ರೇಯರ ಹೋಮ ಮಾಡಿ ಆ ಹೋಮದ ಶಕ್ತಿಯನ್ನು ತುಂಬಿ ಇದನ್ನು ನಿಮ್ಮ ಮನೆಗೆ ತೊಗೊಂಡೋಗಿಂತ ಕೊಡ್ತಾಯಿದ್ದೀವಿ. ಡಿಸೆಂಬರ್ 4ನೇ ತಾರೀಕು ಬೆಳಗ್ಗೆ 8ರಿಂದ ಮಧ್ಯಾಹ್ನ 2 ಗಂಟೆ ತನಕ ಈ ಕಾರ್ಯಕ್ರಮ ಆಗುತ್ತೆ. ಎಲ್ಲಿ? ತುಮಕೂರಿನಲ್ಲಿ. ಚಂದ್ರ ರಾಹು ಗ್ರಹಕ್ಕೆ ಶಾಂತಿ ಗುರು ಪೂಜೆ ಆಗೋದು. ಈ ಒಂದು ಪಾದಕೆನ ನೀವು ಮನೇಲಿಟ್ಟರೆ ಒಂದು ಗುರುವೇ ನಿಮ್ಮಲ್ಲಿದ್ದಂಗೆ. ಗುರುಗಳಿಗೆ ದೇಹ ಪೂಜೆ ಇಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ದೇವತೆಗಳಿಗೆ ದೇಹ ಪೂಜೆ, ಗುರುಗಳಿಗೆ ಪಾದ ಪೂಜೆ. ಇಡೀ ಜಗತ್ತಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಗುರುವಿನ ಪಾದಕೆಯಲ್ಲಿ ಇರ್ತಾರಂತೆ. ಆದ್ದರಿಂದ ನಾವು ಈ ಮರದ ಪಾದಕೆಗಳನ್ನು, ಶಂಕುಚಕ್ರ ಸಿಂಬಲ್ ಇದೆ ಇದರಲ್ಲಿ, ಇದನ್ನು ಅಧಿವಾಸ ಮಾಡ್ತೀವಿ. 32 ವೆರೈಟಿ ಅಧಿವಾಸ ಮಾಡ್ತೀವಿ ನಾವು. ನೀರಲ್ಲಿ ನೆನೆಸ್ತೀವಿ. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಗಂಧ, 5 ವೆರೈಟಿ ಹೂವು, 5 ವೆರೈಟಿ ಪತ್ರೆಗಳು, ಚಿನ್ನ, ಬೆಳ್ಳಿ, ಲೋಹಗಳು, 9 ನವಧಾನ್ಯಗಳು, 9 ರೀತಿ ತೈಲಗಳು, ಹೀಗೆ ಎಲ್ಲ ಮಾಡಿ ಪಂಚಫಲಗಳು, 5 ರೀತಿ ಹಣ್ಣುಗಳು, ಎಲ್ಲ ಅಧಿವಾಸಗಳು, ಒಬ್ಬ ವ್ಯಕ್ತಿಗೆ ಏನೇನು ಬೇಕೋ ಎಲ್ಲನೂ ಅಧಿವಾಸ ಮಾಡಿ ಆಮೇಲೆ ನಿಮ್ಮ ಕೈ ಕೊಟ್ಟು ಪೂಜೆ ಮಾಡಿ. ಇದು ನೀವು ಪೂಜೆ ಸಾಮಾನು ನೀವೇನು ತರೋ ಆಗಿಲ್ಲ, ನಾವೇ ಎಲ್ಲ ಐಟಮು ಕೊಡ್ತೀವಿ, ನೀವು ಬರೀ ಕೈಲಿ ಬರಬೇಕು. ಬಂದು ಈ ಪಾದ ಪೂಜೆನ ಕೂತು ಮಾಡಿ ಈ ಪಾದಕಗಳನ್ನ ತೊಗೊಂಡೋಗಿ ನಿಮ್ಮ ಮನೆ ಇಟ್ಟು ದಿನನಿತ್ಯ ಪೂಜೆ ಮಾಡಿ. ಗುರು ಒಬ್ಬ ಮನೇಲಿದ್ದರೆ ವಾಸ್ತು ದೋಷ ಮತ್ತು ಗುರು ಮನೇಲಿ ಬಲ ಇತ್ತು ಅಂತಂದರೆ ಎಲ್ಲ ಕಾರ್ಯಗಳು ಸಕ್ಸಸ್ ಆಗುತ್ತೆ. ಮುಂದಿನ ವರ್ಷ ಬೆಂಕಿ ಅವಘಡಗಳು, ಭೂಕಂಪಗಳೆಲ್ಲ ಜಾಸ್ತಿ ಆಗಿ ಜಗತ್ತಿನಲ್ಲಿ 1/3 ನಷ್ಟ ಆಗ್ತದೆ. ಪರಾಭವ ಸಂವತ್ಸರ. ಗುರು ಚೆನ್ನಾಗಿ ಬುದ್ಧಿ ಕಲಿಸ್ತಾರೆ. ಪರಾಭವ ಅಂದರೆ ಸೋಲೋದು, ಕಳ್ಕೊಳ್ಳೋದು ಅಂತ. ಆ ಥರ ಮನೆಗಳಲ್ಲಿ ಆಗಬಾರ್ದು ಅಂತೇಳಿ ನಾವು ಈ ವರ್ಷ ಅಂದರೆ 2025 ಡಿಸೆಂಬರ್ 4 ನಾವು ತುಮಕೂರಿನಲ್ಲಿ ಈ ಪಾದ ಪೂಜೆಗಳನ್ನು ಮಾಡಿಸ್ತಾ ಇದ್ದೀವಿ. ಇದಕ್ಕೆ ಬಂದಂಥ ದುಡ್ಡನ್ನು ನಾವು ಪಾಂಡುರಂಗ ದೇವಸ್ಥಾನಕ್ಕೆ ಕಟ್ತಾ ಇದ್ದೀವಿ, ಅದಕ್ಕೆ ಯೂಸ್ ಮಾಡ್ತೀವಿ. ನಾವು ಉಚಿತ ಅನಾಥಾಶ್ರಮ ಮಾಡ್ತಾಯಿದ್ದೀವಿ. ಅನಾಥ ಮಕ್ಕಳಿಗೆ ಆಶ್ರಮ ಫ್ರೀಯಾಗಿ. ಯಾರ ಮನೇಲಿ ಗಂಡು ಮಕ್ಕಳು ಅಪ್ಪ ಅಮ್ಮನ ನೋಡ್ಕೊಳ್ಳಲ್ವೋ, ಯಾರ ಮನೇಲಿ ಸೊಸೆ ಅತ್ತೆ ಮಾವ ಸೇವೆ ಮಾಡಲ್ವೋ ಅಂಥವ್ರಿಗೆ ಉಚಿತವಾದ ಒಂದು ವೃದ್ಧಾಶ್ರಮ ಮಾಡ್ತಾಯಿದ್ದೀವಿ. ಮತ್ತು ಗುರುಕುಲ, ಉಚಿತವಾದಂಥ ಗುರುಕುಲ, ಅದರಲ್ಲಿ 64 ವಿದ್ಯೆ, ಧನುರ್ವಿದ್ಯೆ ಒಂದು ಬಿಟ್ಟು ಬಾಕಿದೆಲ್ಲ 63 ವಿದ್ಯೆ ಕಲಿಸುವಂಥ ಒಂದು ಗುರುಕುಲ ಕೂಡ ನಾವು ಮಾಡ್ತಾಯಿದ್ದೀವಿ. ಈ ಬರೋ ದುಡ್ಡಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಇತರೆ ಪ್ರಾಜೆಕ್ಟ್ಸ್ಗಳನ್ನು ಮಾಡ್ತಾಯಿದ್ದೀವಿ. ಆದ್ದರಿಂದ ಇದು 1008 ದಂಪತಿಗಳಿಗೆ ಮಾತ್ರ ಈ ವರ್ಷ ಮಾಡ್ತಾ ಇರೋದು. ನಾವು 2012ರಲ್ಲೂ ಮಾಡಿದ್ವಿ, 2014ರಲ್ಲೂ ಕೂಡ ಮಾಡಿದ್ವಿ. ನಾವು ಅರಮನೆ ಮೈದಾನದಲ್ಲಿ, ಬೆಂಗಳೂರು ಅರಮನೆ ಗ್ರೌಂಡಲ್ಲಿ ಮಾಡಿದ್ವಿ, ಮಲ್ಲೇಶ್ವರ ಗ್ರೌಂಡಲ್ಲೂ ಮಾಡಿದ್ವಿ. ಏಕೆಂದರೆ ನೆಕ್ಸ್ಟ್ ಪರಾಭವ ಸಂವತ್ಸರ ಭಾಳಷ್ಟು ತೊಂದರೆ ಇರೋದ್ರಿಂದ
ಇದು ಗುರುಗಳ ಪಾದಕ ಪ್ರತಿಯೊಬ್ಬರು ಮನೇಲಿ ಇದ್ದರೆ ಒಳ್ಳೆಯದು. ಯಾವ ಊರಲ್ಲಿ ಈ ಪಾದಕ ಇಟ್ಟು ಪೂಜೆ ಮಾಡ್ತಾರೆ, ಯಾವ ಮನೆಯಲ್ಲಿ ಅಲ್ಲಿ ಭೂಕಂಪ ಆಗಲ್ಲ, ಬೆಂಕಿ ಅವಘಡ ಆಗಲ್ಲ. ಅಷ್ಟು ಶಕ್ತಿ ಈ ಪಾದಕೆಗೆ ನೀವು ಪೂಜೆ ಮಾಡಿ ಬರೆಸ್ಬೇಕು. ಇದಕ್ಕೆ ಜೀವ ತುಂಬಿ ಕಲಾಶಕ್ತಿ ಕೊಟ್ಟು ನಾನು ಕೊಡ್ತೀವಿ, ಇದನ್ನ ಇಟ್ಕೊಂಡು ಪೂಜೆ ಮಾಡಬೇಕು. ಆಸಕ್ತಿ ಇರೋರು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಆ ಸ್ಕ್ರೀನ್ ಮೇಲೆ ಆ ಲಿಂಕ್ ಕ್ಲಿಕ್ ಮಾಡಿ ಎಲ್ಲ ಡೀಟೇಲ್ಸ್ ಅದರಲ್ಲಿದೆ. ಅದು ಪೂರ್ತಿ ಇನ್ಫಾರ್ಮೇಷನ್ ಕೂತ್ಕೊಂಡು ಹೋಗಿ ನೀವು ರಿಜಿಸ್ಟರ್ ಮಾಡ್ಕೋಬೋದು. ರಿಜಿಸ್ಟರ್ ಮಾಡೋರಿಗೆ ಏಕೆಂದರೆ 108 ಜನ ಹುಡುಗಿರು ಅಷ್ಟಕ್ಕೆ ಕೊಡ್ತಾಯಿದ್ದೀವಿ ಈ ವರ್ಷ. ನಮಗೆ ಅಲ್ಲಿ ಜಾಗ ಚಿಕ್ಕದು. ಮತ್ತು ಮಕ್ಕಳಾಗಿಲ್ಲ, ಮತ್ತು ಹಲವಾರು ಡೈವರ್ಸ್ ಕೇಸ್ಗಳಾಗ್ತಿದೆ. ಗಂಡ ಇನ್ನೊಂದು ಸಂಪರ್ಕ ಇರ್ತದೆ, ಪರಸ್ತಿ ಸಂಬಂಧ, ಹೆಂಡತಿಗೆ ಇನ್ನೊಂದು ಪರಸ್ತಿ ಸಂಬಂಧ ಇರ್ತದೆ. ಎಷ್ಟೋ ಜನಕ್ಕೆ ಕೆಟ್ಟ ಮಕ್ಕಳು ಹುಟ್ಬಿಡ್ತಾರೆ, ಡ್ರಗ್ಸು, ಸ್ಮೋಕು, ಡ್ರಿಂಕ್ಸು. ಅದಕ್ಕೆಲ್ಲ ಗುರು ಶಾಪ ಇರೋದ್ರಿಂದ ದತ್ತಾತ್ರೇಯ ಜಯಂತಿ, ದತ್ತ ಹುಟ್ಟಿದ ದಿನ ದತ್ತನ ಅಂಶ ಇರೋ ಮಕ್ಕಳು ಹುಡ್ಲಿ. ಯಾರು ಮದುವೆ ಆಗಿ ಮಕ್ಕಳಾಗಿಲ್ಲೋ ಅಂಥವ್ರಿಗೆಲ್ಲ ದತ್ತಾತ್ರೇಯನ ಅಂಶ ಇರೋ ಮಕ್ಕಳು ಜನನ ಆಗಲಿ ದತ್ತ ಜಯಂತಿ ದಿವಸ, ಆ ಥರದವ್ರಿಗಾಗಲಿ ಅಂಥೇಳಿ ನಾವು ಈ ಒಂದು ಕಾರ್ಯಕ್ರಮನ ನಮ್ಮ ಪಾಂಡುರಂಗ ಟೆಂಪಲ್ ಟ್ರಸ್ಟ್ ವತಿಯಿಂದ ಮಾಡ್ತಾಯಿದ್ದೀವಿ. ನಮ್ಮ ಹಳೆ ಸಂಚಿಕೆಗಳನ್ನ ಯಾರು ನೋಡೋಕ್ಕಾಗಿಲ್ಲೋ ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಹೆಲ್ತ್ ಸೈನ್ಸ್ ಅಂತ ಹೇಳೋ ಯೂಟ್ಯೂಬ್ ಚಾನಲ್ ಇದೆ. ಈ ಜೊತೆಗೆ SSB ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಮರಿದೇ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರು ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡ್ಇನ್ನಲ್ಲೂ ಕೂಡ ನಾವು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ. ಮತ್ತು ಈ ಪಾದುಕಾ ಪೂಜಾ ಲಿಂಕನ್ನು ನೀವು TV ನೋಡಬೇಕಾದ್ರೆ ಫೋಟೋ ತೆಕ್ಕೊಳ್ಳಿ, ಇಲ್ಲ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀವಿ ಪ್ರತಿನಿತ್ಯ. ಆ ಲಿಂಕನ್ನು ಕ್ಲಿಕ್ ಮಾಡಿ ಎಲ್ಲ ಡೀಟೇಲ್ಸ್ ಅವ್ರು ಕುತ್ಕೊಂಡಕ್ಕೆ ಎಲ್ಲ ಹೇಳಲಿಕ್ಕೆ TV ಸಮಯ ಇಲ್ಲ. ಆ ಎಲ್ಲ ಇನ್ಫಾರ್ಮೇಷನ್ ಪಿನ್ ಟು ಪಿನ್ ಇನ್ಫಾರ್ಮೇಷನ್ ಕೊಟ್ಟಿದ್ವಿ. ಮತ್ತು ನಾನು ನೆಕ್ಸ್ಟ್ ಮಂತಿಂದ TVನಲ್ಲಿ ಬರ್ತಿಲ್ಲ, ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿನಿತ್ಯ ಹೊಸ ವಿಶೇಷವಾದಂಥ ಒಂದು ಮಾಹಿತಿನ ನಾನು ಎಪಿಸೋಡ್ ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಮಂತು ಅಕ್ಟೋಬರ್ 1ಇಂದ. ಮತ್ತು ಇಂಗ್ಲೀಷಲ್ಲೂ ಕೂಡ ಎಪಿಸೋಡ್ ಮಾಡ್ತಾಯಿದ್ದೀನಿ. ಇವೆಲ್ಲನೂ ನೀವು ನೋಡಿ ಅದನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.